ಹಿಂದಿನ ಸಂಚಿಕೆಯಲ್ಲಿ ಭುವನ್ ತನ್ನನ್ನು ಬೇಕು ಅಂತ ಬಿಟ್ಟು ಹೋಗಿಲ್ಲ, ತಾನೇ ಅವನನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ ಎಂದು ಮೈನಾಗೆ ಗೊತ್ತಾಗುತ್ತೆ. ಮೈನಾಗೆ ಮದುವೆ ಆಗಿರೋ ವಿಷಯ ಭುವನ್ಗೆ ತಿಳಿಯುತ್ತೆ. ನೀನು ಮದುವೆ ಆಗಿದ್ರೂ ಸರಿ, ನೀನು ನನಗೇ ಬೇಕು, ನಿನ್ನ ಗಂಡನ ಬಳಿ ನಾನು ಮಾತಾಡ್ತೀನಿ, ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಮೈನಾ ಅಂತ ಕೇಳ್ಕೊಳ್ತಾನೆ ಭುವನ್. ಕಣ್ಮರೆಯಾಗಿದ್ದ ನೀನು ಈಗ ಸಡನ್ ಆಗಿ ಬಂದು ನೀನು ನನಗೇ ಬೇಕು ಅಂತಂದರೆ ನಾನು ಏನು ಡಿಸೈಡ್ ಮಾಡೋಕ್ಕಾಗತ್ತೆ? ನಾನು ಮದುವೆ ಆಗಿರೋರಿಗೆ ಮೋಸ ಮಾಡೋಕ್ಕಾಗಲ್ಲ. ಪ್ಲೀಸ್ ಭುವನ್, ನೀನು ಬೇರೆ ಹುಡುಗಿನ ನೋಡಿ ಮದುವೆ ಆಗು. ನೀನು ನನ್ನ ಗಂಡನ ಬಳಿ ಮಾತಾಡೋದು ನನಗಿಷ್ಟ ಇಲ್ಲ. ಈಗಲೇ ನನ್ನನ್ನು ಮನೆಗೆ ಡ್ರಾಪ್ ಮಾಡು ಪ್ಲೀಸ್, ನಾನು ನಿನ್ನನ್ನು ತುಂಬ ರಿಕ್ವೆಸ್ಟ್ ಮಾಡಿಕೊಡ್ತಿದ್ದೀನಿ. ಭುವನ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಕಾರ್ ಗ್ಲಾಸ್ಗೆ ಜೋರಾಗಿ ಹೊಡಿತಾನೆ. ಅವನ ಕೈ ಫುಲ್ ಪೆಟ್ಟಾಗಿ ಬ್ಲಡ್ ಬರೋಕ್ಕೆ ಶುರುವಾಗುತ್ತೆ. ಇವಳಿಗೆ ನನ್ನ ಮೇಲಿದ್ದ ಪ್ರೀತಿ ಇಷ್ಟೇನಾ? ಇಷ್ಟು ಸುಲಭವಾಗಿ ನನ್ನನ್ನು ಮರೆತು ಇನ್ನೊಬ್ಬನ ಮದುವೆ ಆಗಿದ್ದಾಳಲ್ಲ, ನನ್ನ ಪ್ರೀತಿ ನನಗೆ ಸಿಗಲ್ಲ ಎಂಬ ದುಃಖದಿಂದ ನೊಂದುಕೊಳ್ತಾನೆ. ಕೈಯಲ್ಲಿ ಎಷ್ಟೇ ರಕ್ತ ಸುರಿತಿದ್ರೂ ಹಾಗೆ ಡ್ರೈವ್ ಮಾಡಿಕೊಂಡು ಹೋಗ್ತಾನೆ. ಈಗ ಕಾರಿನ ತುಂಬ ಮೌನ ಆವರಿಸಿರುತ್ತೆ. ಮೈನಾ ಆ ಸೈಲೆನ್ಸನ್ನು ಬ್ರೇಕ್ ಮಾಡ್ತಾ, ಭುವನ್ ಕಾರನ್ನು ಇಲ್ಲೇ ನಿಲ್ಲಿಸು, ನಾನು ನಡ್ಕೊಂಡು ಹೋಗ್ತೀನಿ ಎಂದು ಅವಳ ಮನೆ ಸಮೀಪವೇ ಕಾರನ್ನು ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಹೋಗ್ತಾಳೆ. ಆನೆ ಬಂತೊಂದಾನೆ ಯಾವೂರಾನೆ ಎಂದು ಮಗಳನ್ನು ಬೆನ್ನ ಮೇಲೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇರ್ತಾನೆ ಶಿವು. ಅಲ್ಲಿಗೆ ಬಂದ ಮೈನಾ ಇದನ್ನೆಲ್ಲ ಖುಷಿಯಿಂದ ನೋಡ್ತಾ ಬಾಗಿಲ ಬಳಿ ನಿಂತಿರ್ತಾಳೆ. ಇವಳ ತಾಯಿ ತಮ್ಮ ಮಗುವಿನ ಆಟವನ್ನು ನೋಡಿಕೊಂಡು ಕ್ಲಾಪ್ಸ್ ಮಾಡ್ತಾ ನಗುತ್ತಾ ಕುಳಿತಿರ್ತಾರೆ. ಮೈನಾ ಬಂದಿದ್ದನ್ನು ಕಂಡ ಇವಳ ತಾಯಿ ಮೈನಾ ಅಂತಾರೆ. ಹಾಯ್ ಅಮ್ಮ ಬಂದ್ಬಿಟ್ರು ಅಂತ ಶಿವಾನಿ ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡ್ತಾ ಅಮ್ಮನ ಬಳಿ ಓಡ್ತಾಳೆ. ತನ್ನ ಮಗುವನ್ನು ನೋಡ್ತಿದ್ದ ಹಾಗೆ ಮೈನಾ ಆಗಿದ್ದೆಲ್ಲವನ್ನು ಮರೆತು ಖುಷಿಯಿಂದ ತನ್ನ ಮಗುವನ್ನು ಬಿಗಿದಪ್ಪಿಕೊಳ್ತಾಳೆ. ಇವು ಬಳಿ ಎಲ್ಲವನ್ನು ಹೇಳಿಕೊಳ್ಬೇಕು ಅಂದುಕೊಂಡಿದ್ದ ಮೈನಾ ತನ್ನ ತಾಯಿ ತಮ್ಮ ಬಂದಿರೋದು ನೋಡಿ ಸುಮ್ಮನಾಗಿ ಬಿಡ್ತಾಳೆ. ಯಾಕಮ್ಮ ಇಷ್ಟೊಂದು ಲೇಟಾಗಿ ಬರ್ತಿದ್ಯಾ? ಇಷ್ಟು ಲೇಟಾಗಿ ನಿನಗೆ ಕೆಲಸ ಬಿಡೋದು? ಪಾಪು ಒಂದೇ ಸಮನೆ ಅಳ್ತಾ ಇದ್ಲು ಕಣೆ ಮೈನಾ, ನಿಮ್ಮನ್ನು ಆಗಲ್ಲ ಅವಳ ಕೈಲಿ, ಹಾಗಾಗಿ ನಾನು ಕರ್ಕೊಬಂದ್ಬಿಟ್ಟೆ. ಅಲ್ಲದೆ ಜ್ವರ ಬೇರೆ ಬಂದಿದೆ ಅಂತಾರೆ. ಏನು ಜ್ವರ ಬಂದಿದ್ಯಾ ಎಂದು ಗಾಬರಿ ಆಗ್ತಾಳೆ ಮೈನಾ. ನೀನೇನು ಟೆನ್ಷನ್ ಆಗಬೇಡ ಮೈನಾ, ನಾನಾಗಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಂದೆ. ನೀನು ಫಸ್ಟ್ ಡೇ ಆಫೀಸ್ಗೆ ಹೋಗಿದ್ದೆ ಅಲ್ವಾ, ನಿನಗೆ ಯಾಕೆ ಟೆನ್ಷನ್ ಕೊಡೋದು ಅಂತ ನಾನೇ ಹೇಳಲಿಲ್ಲ. ನಾನೇ ಬೇಗ ಹೋಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೀನಿ, ಅದಕ್ಕೆ ನಿನಗೆ ಆಟೋದಲ್ಲಿ ಬಾ ಅಂತ ಹೇಳಿದ್ದು ಅಂತಾನೆ ಶಿವು. ತನ್ನ ಬಗ್ಗೆ ತನ್ನ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಿರೋ ಶಿವುಗೆ ಹೇಗೆ ಮೋಸ ಮಾಡೋದು? ಇವನೇ ನನಗೆ ಸರಿಯಾದ ಜೋಡಿ ಅಂದುಕೊಳ್ತಾಳೆ ಮೈನಾ. ಊಟ ಎಲ್ಲವೂ ಮುಗಿದ ಮೇಲೆ ಮೌನವಾಗಿ ಕುಳಿತಿದ್ದ ಮೈನಾಳ ಬಳಿ ಬಂದ ಶಿವು ಮತ್ತೆ ಏನು ಹೇಳಲಿಲ್ಲ ಅಂತಾನೆ. ಏನು ಹೇಳಬೇಕಿತ್ತು ಎಂದು ಶಾಕ್ನಿಂದ ಕೇಳ್ತಾಳೆ ಮೈನಾ. ಯಾಕೆ ಮೈನಾ ಎಲ್ಲದಕ್ಕೂ ಗಾಬರಿ ಆಗ್ತಿದ್ಯಾ? ಫಸ್ಟ್ ಡೇ ಅಲ್ವಾ, ಕೆಲಸ ಹೇಗಿತ್ತು ಅಂತ ಕೇಳಿದೆ ಅಷ್ಟೆ. ಏನೂ ಇಲ್ಲ ಶಿವು, ನೀನು ಮಲ್ಕೋ, ಇನ್ನೊಂದು ದಿನ ಮಾತಾಡ್ತೀನಿ. ಪಾಪು ಬೇರೆ ಮಲಗಿದಾಳೆ, ನಾವಿಬ್ಬರು ಮಾತಾಡ್ತಿದ್ರೆ ಅವಳಿಗೆ ಡಿಸ್ಟರ್ಬ್ ಆಗುತ್ತೆ. ನಾನು ನಿನ್ನ ಹತ್ರ ಏನೋ ಕೇಳಬೇಕಿತ್ತು ಅಂತಾಳೆ. ಏನದು ಕೇಳು? ನೀನು ಯಾಕೆ ಇನ್ನೊಂದು ಮದುವೆ ಆಗಬಾರ್ದು ಶಿವು? ನನ್ನಿಂದ ನಿನಗೆ ಯಾವ ಸುಖನೂ ಕೊಡೋಕ್ಕಾಗ್ತಾ ಇಲ್ಲ. ನನ್ನಿಂದ ನಿನ್ನ ಲೈಫ್ ಹಾಳಾಗ್ತಿದೆ ಅಂತ ನನಗೆ ತುಂಬಾ ಗಿಲ್ಟ್ ಕಾಡ್ತಿದೆ. ನೋಡು ಮೈನಾ, ನೀನು ಯಾಕೆ ಈ ರೀತಿಯೆಲ್ಲ ಯೋಚಿಸೋಕ್ಕೆ ಶುರು ಮಾಡಿದ್ಯಾ? ಶಿವಾನಿ ನಿನ್ನನ್ನು ಬಿಟ್ಟಿರೋಕೆ ನನಗಾಗಲ್ಲ. ನೀನು ನನಗೆ ಹೆಂಡತಿ ಸ್ಥಾನ ಕೊಡದೇ ಇರ್ಬೋದು, ಆದರೆ ಒಳ್ಳೆ ಗೆಳತಿಯಾಗಿರ್ತೀಯ. ಈಗ ಏನು ಯೋಚನೆ ಮಾಡದೆ ನೆಮ್ಮದಿಯಾಗಿ ನಿದ್ದೆ ಮಾಡು. ಮರುದಿನ ಕೆಲಸಕ್ಕೆ ಹೋದ ಮೈನಾ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರ್ತಾಳೆ. ಬಾಸ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ, ತುಂಬ ಸೀರಿಯಸ್ ಅಂತೆ ಪಾಪ ಎಂದು ಮಾತಾಡ್ಕೊಳ್ತಾ ಇರ್ತಾರೆ. ಈ ವಿಷಯ ಕಿವಿಗೆ ಬಿದ್ದ ಮೈನಾ ಹಾಗೆ ಸುಮ್ಮನಿರೋಕ್ಕಾಗದೆ ಅಲ್ಲೇ ಇದ್ದ ಸೀನಿಯರ್ ಸ್ಟಾಫ್ ಬಳಿ ಕೇಳ್ತಾಳೆ. ಏನಾಗಿದೆಯಂತೆ? ಯಾವ ಹಾಸ್ಪಿಟಲಲ್ಲಿ ಇದ್ದಾರೆ? ನಾವು ಹೋಗ್ಬೋದಾ ನೋಡೋಕ್ಕೆ
ಎಂದು ಒಂದೇ ಸಮನೆ ಕೇಳ್ತಾಳೆ. ಏನು ನೀನು ನಿನ್ನೆ ಅಷ್ಟೇ ಜಾಯ್ನ್ ಆಗಿರೋದು, ಇಷ್ಟೊಂದು ಪ್ಯಾನಿಕ್ ಆಗಿ ಕೇಳ್ತಾ ಇದೆಯಾ? ಅವನಿಗೇನು ಆಗಲ್ಲ ಬಿಡು, ದುಡ್ಡಿರೋನು ಹೇಗೋ ಹುಷಾರು ಮಾಡ್ಕೊಳ್ತಾನೆ. ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ತಾ ಇರಬೇಕು. ಮೈನಾ ತನಗೆ ಸಿಗಲ್ಲ ಎಂಬ ದುಃಖಕ್ಕೆ ನಿನ್ನೆ ನೈಟ್ ಫುಲ್ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡ್ತಿದ್ದ ಭುವನ್ ಅಲ್ಲೇ ನಿಂತಿದ್ದ ಲಾರಿಗೆ ಹೋಗಿ ಗುದ್ದಿರ್ತಾನೆ. ತುಂಬ ಬ್ಲಡ್ ಲಾಸ್ ಆಗಿ ಪ್ರಜ್ಞೆ ಇಲ್ಲದೆ ಹಾಸ್ಪಿಟಲ್ನಲ್ಲಿ ಇರ್ತಾನೆ. ಇವನ ತಾಯಿ ತನ್ನ ಮಗನ ಸ್ಥಿತಿ ಕಂಡು ಅಳ್ತಾ ಇರ್ತಾರೆ. ಸೀಮಾಗೆ ಫೋನ್ ಮಾಡ್ತಾರೆ. ನಿನ್ನೆ ಭುವನ್ ಜೊತೆನೇ ಇರು ಅಂತ ಹೇಳಿದ್ದೆ ಅಲ್ವಾ ನಾನು, ನೀನು ಯಾಕೆ ಅವನಿಗೆ ಆಕ್ಸಿಡೆಂಟ್ ಆಗುವಾಗ ಅಲ್ಲಿ ಇರಲಿಲ್ಲ ಅಂತ ಕೇಳ್ತಾರೆ. ಆಂಟಿ, ಅದು ನಾನು ನಿನ್ನೆ ದಾರಿ ಮಧ್ಯೆನೇ ಇಳ್ಕೊಂಡೆ. ಭುವನ್ನೇ ನನ್ನನ್ನು ಕ್ಯಾಬ್ನಲ್ಲಿ ಹೋಗಿಬಿಡು ಅಂತ ಹೇಳಿ ಇಳಿಸ್ದ. ನಿನ್ನೆ ಅಷ್ಟೇ ಜಾಯ್ನ್ ಆಗಿದ್ಲಲ್ಲ ಆ ಹುಡುಗಿ ಭುವನ್ ಜೊತೆನೇ ಇದ್ಲು. ಮೋಸ್ಟ್ಲಿ ಅವನು ಹುಡುಕ್ತಿದ್ದ ಹುಡುಗಿ ಅವಳೇ ಅನಿಸುತ್ತೆ. ಅವನು ಅವಳನ್ನು ತುಂಬ ಇಷ್ಟಪಡ್ತಿದ್ದಾನೆ ಆಂಟಿ. ನನ್ನ ಬಗ್ಗೆ ಕಿಂಚಿತ್ತು ಪ್ರೀತಿ ಇಲ್ಲದೆ ಇರೋರ ಜೊತೆ ನನ್ನ ಲೈಫ್ನ ಲೀಡ್ ಮಾಡೋಕ್ಕಾಗೋದಿಲ್ಲ. ಸಾರಿ ಆಂಟಿ ಎಂದು ಫೋನ್ ಕಟ್ ಮಾಡ್ತಾಳೆ. ಇತ್ತ ಮೈನಾ, ದೇವ್ರೆ ನನಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ? ಅವನು ಬೇಕು ಎಂದು ಪರಿತಪಿಸ್ತಾ ಇದ್ದಾಗ ಅವನು ಸಿಗಲಿಲ್ಲ. ಈಗ ಶಿವನ ಮದುವೆ ಆಗಿರೋ ಟೈಮಲ್ಲಿ ಅವನು ಕಣ್ಮುಂದೆ ಬಂದಿದ್ದಾನೆ. ನಾ ಶಿವಗೂ ಮೋಸ ಮಾಡೋಕ್ಕಾಗಲ್ಲ. ಪಾಪ ಭುವನ್ ಹೇಗಿದ್ದಾನೋ ಏನೋ, ನಾನು ಒಮ್ಮೆ ಆದರೂ ಅವನನ್ನು ನೋಡ್ಕೊಂಡು ಬರಬೇಕಿತ್ತು ಅಂದುಕೊಳ್ತಿರುವಾಗ, ಮೇಡಮ್ ನಿಮಗೆ ಫೋನ್ ಬಂದಿದೆ. ಹಲೋ. ಆ ಕಡೆಯಿಂದ ಭುವನ್ನ ತಾಯಿ ಕೋಪದಿಂದ, ಏನೇ ಮಾಡಿದೆ ನನ್ನ ಮಗನಿಗೆ? ನೀನು ಬಂದಿರೋದೇ ನಿನ್ನೆ, ಅಷ್ಟು ಬೇಗ ಅವನ ಜೊತೆ ಕಾರಲ್ಲಿ ಹೋಗೋವಷ್ಟು ಸಲಿಗೆ ಬೆಳೀತಾ ನಿನಗೆ? ಅವನು ಈಗ ಆಕ್ಸಿಡೆಂಟ್ ಆಗಿ ಇಲ್ಲಿ ಮಲಗಿದ್ದಾನೆ. ನನ್ನ ಮಗನಿಗೆ ಹೀಗೆಲ್ಲ ಆಗೋಕ್ಕೆ ನೀನೇ ಕಾರಣ. ನೀನು ಈಗಲೇ ಹಾಸ್ಪಿಟಲ್ಗೆ ಬರಬೇಕು ಎಂದು ಕೂಗಾಡ್ತಾರೆ. ಮೈನಾ ಗಡಿಬಿಡಿಯಿಂದ ಹಾಸ್ಪಿಟಲ್ಗೆ ಓಡ್ತಾಳೆ. ಅವಳು ಬಂದಿದ್ದನ್ನು ನೋಡಿದ ಭುವನ್ನ ತಾಯಿ ಅವಳ ಬಳಿ ಬಂದು ಕೆನ್ನೆಗೆ 2 ಚಟೀರಂತ ಬಾರಿಸ್ತಾರೆ. ಭುವನ್ನ ತಂದೆ ಗೋಪಾಲ್ ಅವರು ಮೈನಾಳನ್ನು ನೋಡಿ, ನೀನಾ ಅಂತಾರೆ. ಯಾರ್ರೀ ಈ ಹುಡುಗಿ, ನಿಮಗೆ ಗೊತ್ತಾ ಕೇಳ್ತಾರೆ ಭುವನ್ನ ತಾಯಿ ಗೌರಿ. ಇವಳೇ ಅವಳು, ನಿನ್ನ ಮಗ ಲವ್ ಮಾಡ್ತಿದ್ನಲ್ಲ, ಸ್ಲಮ್ನಲ್ಲಿ ಇದ್ದವಳು ಇವಳು. ಇವಳು ಕಣ್ಣಿಗೆ ಬೀಳ್ದಿರೋ ಹಾಗೆ ನಾನು ನನ್ನ ಮಗನ ಇಷ್ಟು ವರ್ಷ ಕೆಲಸದಲ್ಲಿ ಬ್ಯುಸಿ ಇರೋ ಹಾಗೆ ಮಾಡಿದ್ದೆ. ಇವಳಿಗೆ ಮದುವೆ ಆಗಿದೆ ಅನ್ನೋ ವಿಷಯ ತಿಳಿದ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಮತ್ತೆ ನನ್ನ ಮಗನ ಕಣ್ಮುಂದೆ ಬಂದಿದ್ದಾಳೆ. ಅದು ಹೇಗೆ ನನ್ನ ಕಂಪ್ನಿಗೆ ಕೆಲಸಕ್ಕೆ ಜಾಯ್ನ್ ಆದ್ಲೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಮೈನಾಗೂ ಇವರನ್ನು ಎಲ್ಲೋ ನೋಡಿದ್ದೀನಲ್ಲ ಅಂತ ಅನಿಸೋಕೆ ಶುರುವಾಗುತ್ತೆ. ನೆನಪಿಸ್ಕೊಳ್ತಾಳೆ, ಇವರೇ ಅಲ್ವಾ ಭುವನ್ನ ಹುಡ್ಕೊಂಡು ಫಾರ್ಮ್ ಹೌಸ್ಗೆ ಹೋಗಿದ್ದಾಗ ಅಲ್ಲಿ ಇದ್ದಿದ್ದು ಇವರೇ. ಬೇಕು ಅಂತಾನೆ ನನ್ನನ್ನು ಭುವನ್ನ ದೂರ ಮಾಡಿದ್ದಾರೆ. ಗೌರಿ ಅವರು ಹೊಡೆದಿದ್ದ ರಭಸಕ್ಕೆ ಮೈನಾಳ ಕೆನ್ನೆ ಟೊಮೆಟೊ ಥರ ಊದ್ಕೊಂಡಿರುತ್ತೆ. ತನ್ನದಲ್ಲದೆ ಇರೋ ತಪ್ಪಿಗೆ ಯಾಕೆ ಈ ರೀತಿ ನನಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂದ್ಕೊಳ್ತಾ ನಿಂತಿರ್ತಾಳೆ ಮೈನಾ. ಆ ಸಮಯಕ್ಕೆ ಡಾಕ್ಟರ್ ಹೊರಗೆ ಬರ್ತಾರೆ. ಡಾಕ್ಟರ್, ನನ್ನ ಮಗ ಹೇಗಿದ್ದಾನೆ? ಹೀ ಈಸ್ ಔಟ್ ಆಫ್ ಡೇಂಜರ್. ಇನ್ನೂ ಪ್ರಜ್ಞೆ ಬಂದಿಲ್ಲ. ಆದರೆ ಒಂದು ವಿಷಯ ಎಂದು ಹೇಳೋಕೆ ಬಂದಿದ್ದ ಡಾಕ್ಟರ್ ಅಲ್ಲೇ ಇದ್ದ ಮೈನಾಳನ್ನು ನೋಡಿ, ಪರ್ಸ್ನಲ್ ಆಗಿ ಹೇಳ್ತೀನಿ ಬನ್ನಿ ಎಂದು ಕರೆದುಕೊಂಡು ಹೋಗ್ತಾರೆ. ಭುವನ್ಗೆ ಹೀಗೆ ಆಗಿರೋದಕ್ಕೆ ಮುಂದೆ ಮಕ್ಕಳಾಗೋ ಚಾನ್ಸಸ್ ತುಂಬ ಕಮ್ಮಿ ಅಂತಾರೆ ಡಾಕ್ಟರ್. ಏನು, ನನ್ನ ಮಗನಿಗೆ ಮಕ್ಕಳಾಗಲ್ವಾ? ಡಾಕ್ಟರ್, ಅವನಿಗಿನ್ನೂ ಮದುವೆನೇ ಆಗಿಲ್ಲ ಎಂದು ಅಳುತ್ತಾ ಕುಳಿತುಕೊಳ್ತಾರೆ ಗೌರಿ. ನೀನು ಸಮಾಧಾನ ಮಾಡ್ಕೋ ಗೌರಿ, ಈ ರೀತಿ ಜೋರಾಗಿ ಮಾತಾಡಿದ್ರೆ ನಮ್ಮ ಮಗನ ಮರ್ಯಾದೆ ಹೋಗುತ್ತೆ. ಸುಮ್ಮನಿರು, ಸಮಾಧಾನ ಮಾಡ್ಕೋ ಅಂತ ಸಮಾಧಾನ ಪಡಿಸ್ತಾರೆ ಗೋಪಾಲ್. ಭುವನ್ಗೆ ಇನ್ನು ಮುಂದೆ ಮಕ್ಕಳಾಗಲ್ಲ ಎನ್ನೋ ವಿಷಯ ಮೈನಾ ಕಿವಿಗೆ ಬೀಳುತ್ತೆ. ನರ್ಸ್ ಡಾಕ್ಟರ್ ಬಳಿ ಬಂದು, ಡಾಕ್ಟರ್, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಮೈನಾ ಅಂತ ಕನ್ವರ್ಸ್ತಿದ್ದಾರೆ ಅಂತಾರೆ. ಗೌರಿ ಅವರು ಮೈನಾ ಬಳಿ ಬಂದು, ನೋಡಮ್ಮ, ನಾನು ಹೊಡೆದಿದ್ದನ್ನು ಮನಸ್ಸಿಗೆ ಹಾಕೋಬೇಡ. ದಯವಿಟ್ಟು ನನ್ನ ಮಗನ್ನ ಹುಷಾರಾಗೋ ತನಕನಾದರೂ ನೀನು ನೋಡ್ಕೊ. ನೀನೇ ಅವನನ್ನು ನೋಡ್ಕೋಬೇಕು ಪ್ಲೀಸ್ ಎಂದು ಅವಳ ಕಾಲು ಹಿಡ್ಕೊಳ್ಳೋಕ್ಕೆ ಹೋಗ್ತಾರೆ. ಆಂಟಿ, ನೀವು ದೊಡ್ಡವರು, ಹೀಗೆಲ್ಲ ಮಾಡಬೇಡಿ. ಭುವನ್ನ ನಾನು ನೋಡ್ಕೊಳ್ತೀನಿ ಎಂದು ಭುವನ್ ಇದ್ದ ವಾರ್ಡ್ಗೆ ಹೋಗ್ತಾಳೆ ಮೈನಾ. ಮೈನಾ, ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಅಂತಾನೆ ಭುವನ್. ಭುವನ್, ನೀನು ಈಗಷ್ಟೇ ಹುಷಾರಾಗ್ತಿದ್ಯಾ, ಸುಮ್ಮನೆ ಮಾತಾಡಿ ಆಯಾಸ ಮಾಡ್ಕೋಬೇಡ. ನಾನೇ ನಿನ್ನನ್ನು ನೋಡ್ಕೊಳ್ತೀನಿ.
ನಿನ್ನ ಜೊತೆಗೇ ಇರ್ತೀನಿ. ಥ್ಯಾಂಕ್ ಯು ಮೈನಾ ಅಂತ ಮೆಡಿಸನ್ ಪವರ್ಗೆ ಮತ್ತೆ ನಿದ್ರೆಗೆ ಜಾರ್ತಾನೆ ಭುವನ್. ಮೈನಾಗೆ ಶಿವು ಫೋನ್ ಬರುತ್ತೆ. ಆಲ್ರೆಡಿ 5:30 ಆಗೋಗಿರುತ್ತೆ. ಮೈನಾ ಕಂಪನಿ ಮುಂದೆ ನಿಂತಿದ್ದ ಶಿವು ಫೋನ್ ಮಾಡಿ, ಮೈನಾ ಈಗಲೇ ಬರ್ತೀಯಾ, ಲೇಟ್ ಆಗುತ್ತಾ ಕೇಳ್ತಾನೆ. ನಾನು ಬರೋದು ಸ್ವಲ್ಪ ತಡ ಆಗುತ್ತೆ, ನೀನು ಹೊರಡು ಅಂತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಭುವನ್ ಚೇತರಿಸಿಕೊಳ್ತಿರ್ತಾನೆ. ಮೈನಾ ಆಫೀಸ್ಗೆ ಹೋಗೋ ಬದಲು ಹಾಸ್ಪಿಟ್ಲಲ್ಲೇ ಭುವನ್ನನ್ನು ನೋಡ್ಕೊಳ್ತಾ ಇರ್ತಾಳೆ. ಈ ವಿಷಯವನ್ನೆಲ್ಲ ಶಿವುಯಿಂದ ಮುಚ್ಚಿಟ್ಟಿರ್ತಾಳೆ. ಇವಳಿಂದ ತಮ್ಮ ಮಗ ಚೇತರಿಸಿಕೊಳ್ತಿರೋದನ್ನು ಕಂಡ ಭುವನ್ನ ತಂದೆ ತಾಯಿ ಮೈನಾಳನ್ನು ಪ್ರೀತಿಯಿಂದಲೇ ಮಾತನಾಡಿಸ್ತಿರ್ತಾರೆ. ನಿನ್ನಿಂದಲೇ ಕಣಮ್ಮ ಭುವನ್ ಇಷ್ಟು ಬೇಗ ಗುಣ ಆಗಿಬಿಟ್ಟ ಎಂದು ಅಪ್ರಿಷಿಯೇಟ್ ಮಾಡ್ತಾರೆ ಡಾಕ್ಟರ್. ಭುವನ್, ನಿಮಗೆ ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ, ನೀವಿನ್ನೂ ಆರಾಮಾಗಿ ಓಡಾಡಬಹುದು, ಹಾಗಂತ ಜಾಸ್ತಿ ಓಡಾಡಬೇಡಿ, ಸ್ವಲ್ಪ ರೆಸ್ಟ್ ಮಾಡಿ. ಮೈನಾ, ನೀವು ಇವರ ಕೇರ್ ತಗೊಳ್ಳಿ ಅಂತಾರೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಮೈನಾ, ನೀನು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ, ನಮ್ಮ ಮನೆಗೆ ಬರಬಹುದಾ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡ್ತಾನೆ ಭುವನ್. ನೀನು ಪೂರ್ತಿಯಾಗಿ ಗುಣ ಆಗೋವರೆಗೂ ನಾನು ಬರ್ತೀನಿ. ಹೀಗೆ 4-5 ತಿಂಗಳು ಕಳೆಯುತ್ತೆ. ಮೈನಾ ತನ್ನ ಫ್ಯಾಮಿಲಿ ಕಡೆ ಗಮನ ಕೊಡೋಕ್ಕಿಂತ ಹೆಚ್ಚಾಗಿ ಭುವನ್ ಕಡೆನೇ ಬ್ಯುಸಿಯಾಗಿರ್ತಾಳೆ. ಶಿವುಯಿಂದ ಎಲ್ಲವನ್ನು ಮುಚ್ಚಿಟ್ಟಿರ್ತಾಳೆ. ಇತ್ತ ಶಿವು ಕೆಲಸ ಮಾಡ್ತಿದ್ದ ಕಂಪನಿ ಓನರ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ಗೋಪಾಲ್ ಅವರ ಮನೆಗೆ ಫೈಲ್ ತಲುಪಿಸಬೇಕಾಗಿರುತ್ತೆ. ಶಿವು, ಈ ಫೈಲ್ ತುಂಬ ಇಂಪಾರ್ಟೆಂಟ್ ಆಗಿರೋದು, ನೀನೇ ಗೋಪಾಲ್ ಅವರ ಮನೆಗೆ ಹೋಗಿ ಕೊಟ್ಬಾ ಅಂತಾರೆ ಮ್ಯಾನೇಜರ್. ಓಕೆ ಸರ್, ನಾನು ಈಗಲೇ ಹೊರಡ್ತೀನಿ ಅಂತ ಹೇಳಿ ಶಿವು ಭುವನ್ ತಂದೆ ಗೋಪಾಲ್ ಮನೆಗೆ ಹೊರಡ್ತಾನೆ. ಮೈನಾಳ ಹೆಗಳನ್ನು ಬಳಸಿ ನಡೆಯುತ್ತಿದ್ದ ಭುವನ್ ಜಾರಿ ಬೀಳ್ತಾನೆ. ಅವನನ್ನು ಮೇಲೆ ಎತ್ತೋಕಾಗದೆ ಮೈನಾ ಅವನ ಮೇಲೆ ಬಿದ್ದುಬಿಡ್ತಾಳೆ. ಮೈನಾಳ ಕಣ್ಣಲ್ಲಿ ಅವನ ಬಿಂಬ ಕಾಣ್ತಿದ್ದ ಹಾಗೆ ಅವಳಲ್ಲೇ ಕಳೆದು ಹೋಗ್ತಾನೆ ಭುವನ್. ಮೈನಾಳ ಉಸಿರು ಭುವನ್ ಎದೆ ಬಡಿತದಲ್ಲಿ ಕರಗಿ ಹೋಗ್ತಾ ಇತ್ತು. ಭುವನ್ ಅವಳ ಮೃದು ಸೊಂಟದ ಮೇಲೆ ಕೈ ಇಟ್ಟು ಲೈಟಾಗಿ ಪ್ರೆಸ್ ಮಾಡ್ತಾನೆ. ಮೈನಾ ಜೋರಾಗಿ ಉಸಿರು ಏಳ್ಕೊಳ್ತಾಳೆ. ಭುವನ್ ಕೈಗಳು ಮೈನಾಳ ಮೈ ಮೇಲೆ ಓಡಾಡೋಕ್ಕೆ ಶುರುವಾಗಿರುತ್ತೆ. ಮೈನಾಳ ಉಸಿರು ಜೋರಾಗುತ್ತೆ. ಇವಳ ಜೋರಾದ ಉಸಿರಾಟದಿಂದ ಮೈನಾಳ ಎದೆ ಭುವನ್ನ ಅಗಲವಾದ ಎದೆಗೆ ಅಪ್ಪುತ್ತಾ ಇರುತ್ತೆ. ಭುವನ್ಗೆ ಮೈಯೆಲ್ಲ ಮಿಂಚು ಪಾಸಾದಂತೆ ಫೀಲ್ ಆಗ್ತಿರುತ್ತೆ. ಮೈನಾ ಕೂಡ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳೋಕ್ಕಾಗದೆ ಭುವನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ತಾಳೆ. ಇಬ್ಬರ ಎದೆ ಬಡಿತ ಒಂದಕ್ಕೊಂದು ಮಾತನಾಡಿಕೊಳ್ಳುವಷ್ಟು ಹತ್ತಿರ ಇರುತ್ತೆ. ಸಾರಿ, ನಾನು ರಾಂಗ್ ಟೈಮ್ನಲ್ಲಿ ಬಂದೆ ಎಂಬ ವಾಯ್ಸ್ ಕೇಳಿಸುತ್ತೆ. ತಕ್ಷಣವೇ ಎಚ್ಚೆತ್ತುಕೊಂಡ ಮೈನಾ ತನ್ನ ಬಟ್ಟೆಗಳನ್ನೆಲ್ಲ ಸರಿಪಡಿಸ್ಕೊಂಡು ಮೇಲೆ ಇಳ್ತಾಳೆ. ಅಲ್ಲೇ ಡೋರ್ ಬಳಿ ಶಿವು ತಲೆ ಬಗ್ಗಿಸಿ ನಿಂತಿರ್ತಾನೆ. ಸರ್, ನಿಮ್ಮ ತಂದೆ ಈ ಫೈಲನ್ನು ನಿಮಗೆ ಕೊಡೋಕೆ ಹೇಳಿದರು. ನೀವು ರೂಮಲ್ಲಿದ್ದೀರಾ ಅಂತ ಹೇಳಿ ನನ್ನನ್ನು ಇಲ್ಲಿಗೆ ಕಳಿಸಿದ್ರು. ಸಾರಿ, ನಾನು ರಾಂಗ್ ಟೈಮ್ನಲ್ಲಿ ಬಂದುಬಿಟ್ಟೆ. ನಾನೇನು ನೋಡಲಿಲ್ಲ ಸರ್. ನೀವು ಡೋರ್ ಕ್ಲೋಸ್ ಮಾಡ್ಕೋಬೇಕಿತ್ತು ಅಲ್ವಾ ಎಂದು ತಲೆ ಎತ್ತಾನೆ. ಮೈನಾ, ನೀನಾ ಅಂತಾನೆ. ಶಿವು, ಅದು ನನ್ನ ಮಾತು ಕೇಳಿಸ್ಕೊ, ನಾನು ನಿನಗೆ ಎಲ್ಲ ಹೇಳಬೇಕು ಅಂತಿದ್ದೆ, ಆದರೆ ಎಂದು ತಡಬಡಾಯಿಸ್ತಾಳೆ. ಸಾಕು, ಬಾಯಿ ಮುಚ್ಚು ಮೈನಾ. ಡೈಲಿ ಆಫೀಸ್ಗೆ ಹೋಗ್ತೀನಿ ಅಂತ ಇಲ್ಲಿಗೆ ಬರ್ತಿದ್ಯಾ? ಒಂದು ಸಲ ಇವನಿಂದ ಮೋಸ ಹೋಗಿದ್ಯಾ, ಮತ್ತೆ ಇವನ ಸಹವಾಸನೇ ಮಾಡ್ತಿದ್ಯಲ್ಲ, ನಿನಗಿನ್ನೂ ಬುದ್ಧಿ ಬಂದಿಲ್ವಾ? ನಾವು ಭುವನ್ನನ್ನು ತಪ್ಪು ತಿಳ್ಕೊಂಡಿದ್ವಿ ಶಿವು ಎಂದು ನಡೆದಿದ್ದೆಲ್ಲವನ್ನು ವಿವರಿಸ್ತಾಳೆ. ಮೈನಾ, ನೀನು ತುಂಬ ಇನ್ನೋಸೆಂಟ್, ನಿನಗೇನು ಅರ್ಥ ಆಗಲ್ಲ. ದುಡ್ಡಿರೋರು ಹೇಗೆ ಬೇಕಾದರೂ ಚೇಂಜ್ ಆಗಬಹುದು. ಬಾ ಮನೆಗೆ ಹೋಗೋಣ ಅಂತ ಅವಳ ಕೈ ಹಿಡ್ಕೊಳ್ತಾನೆ. ಶಿವು, ನೀನು ತಪ್ಪು ತಿಳ್ಕೊಳ್ತಾ ಇದೆಯಾ. ನಾನು ಮೈನಾಗೆ ಬೇಕು ಅಂತ ಮೋಸ ಮಾಡಲಿಲ್ಲ. ನಾನು ಅವಳನ್ನ ತುಂಬ ಪ್ರೀತಿಸ್ತೀನಿ, ಕಡೆ ತನಕ ಪ್ರೀತಿಸ್ತಾನೇ ಇರ್ತೀನಿ. ನಿಮ್ಮಿಬ್ಬರ ಮಧ್ಯೆ ನಾನು ಬರಲ್ಲ. ಮೈನಾನ ಮತ್ತೆ ಪಡ್ಕೋಬೇಕು ಅಂದ್ಕೊಂಡಿದ್ದು ನಿಜ, ಆದರೆ ನನಗಿನ್ನು ಮುಂದೆ ಮಕ್ಕಳಾಗಲ್ಲ ಅನ್ನೋದು ಗೊತ್ತಾದ ಮೇಲೆ ಮೈನಾ ಲೈಫ್ ನನ್ನಿಂದ ಹಾಳಾಗೋದು ಬೇಡ ಅಂತ ಅನ್ನಿಸ್ತಿದೆ. ಇನ್ನು ಮುಂದೆ ಇವತ್ತಿನ ರೀತಿ ಯಾವಾಗಲೂ ರಿಪೀಟ್ ಆಗಲ್ಲ. ಪ್ಲೀಸ್ ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ ಮೈನಾ. ನೀವಿಬ್ಬರು ಚೆನ್ನಾಗಿರಿ, ನನ್ನಿಂದ ದೂರ ಹೊರಟೋಗಿ.
ಎಂದು ಭಾರವಾದ ಮನಸ್ಸಿನಿಂದ ಕಳಿಸ್ಕೊಡ್ತಾನೆ ಭುವನ್. ಮೈನಾ ಏನನ್ನೂ ಮಾತನಾಡದೆ ಮೌನ ಗೌರಿಯಂತೆ ತಲೆ ಬಗ್ಗಿಸಿ ಶಿವು ಬೈಕ್ನಲ್ಲಿ ಕುಳಿತುಕೊಳ್ತಾಳೆ. ಮೈನಾ, ಯಾಕೆ ಮೌನವಾಗಿದೆಯಾ, ಏನು ಮಾತಾಡ್ತಿಲ್ಲ ಅಂತ ಕೇಳ್ತಾನೆ. ಏನು ರಿಪ್ಲೈ ಮಾಡದೆ ಹಾಗೆ ಕುಳಿತಿರ್ತಾಳೆ. ಮನೆಗೆ ಬಂದ ನಂತರ, ನನಗೆ ನಿನ್ನ ಸಂಕಟ ಅರ್ಥ ಆಗುತ್ತೆ ಮೈನಾ. ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ನಿನ್ನನ್ನು ಅಷ್ಟು ಅರ್ಥ ಮಾಡ್ಕೊಳ್ಳಲ್ವಾ ನಾನು? ಸಮಾಜದ ಮುಂದೆ ನಾವಿಬ್ಬರು ಮದುವೆ ಆಗಿರ್ಬೋದು, ಆದರೆ ನಮ್ಮಿಬ್ಬರ ಮಧ್ಯೆ ಇದುವರೆಗೂ ಸಾಂಸಾರಿಕ ಜೀವನ ನಡೀಲೇ ಇಲ್ಲ. ನಿನ್ನನ್ನು ನಾನು ಮನೆಗೆ ಕರ್ಕೊಂಡು ಬಂದಿದ್ದು ನನ್ನ ಜೊತೆ ಬಲವಂತದ ಬದುಕು ಅಂತಲ್ಲ. ನಿಮ್ಮಿಬ್ಬರ ಮುದ್ದಿನ ಮಗಳು ಶಿವಾನಿನ ಆ ಮನೆಗೆ ಸೇರಿಸ್ಬೇಕು ಅಲ್ವಾ? ಅದಕ್ಕೆ ನೀವಿಬ್ಬರು ಒಟ್ಟಿಗೆ ಆ ಮನೆಗೆ ಹೋಗಿ ಅಂತಾನೆ ಶಿವು. ಶಿವು ಮಾತುಗಳನ್ನು ಕೇಳಿದ ಮೈನಾಗೆ ತುಂಬ ದುಃಖ ಆಗಿ, ನನ್ನನ್ನು ಕ್ಷಮಿಸ್ಬಿಡು ಶಿವು, ನೀನು ನನ್ನ ಮುಂದೆ ತುಂಬ ಗ್ರೇಟ್ ಆಗಿಬಿಟ್ಟೆ. ನನ್ನನ್ನು ಅರ್ಥ ಮಾಡಿಕೊಂಡು ಭುವನ್ ಜೊತೆ ಕಳಿಸ್ತಾ ಇದೆಯಾ, ಆದರೆ ನಿನ್ನ ಲೈಫ್ನ ನಾನು ಹಾಳು ಮಾಡಿಬಿಟ್ನಾ ಅನ್ನೋ ಗಿಲ್ಟ್ ನನಗೆ ತುಂಬ ಕಾಡ್ತಿದೆ. ಜಾಸ್ತಿ ಯೋಚಿಸ್ಬೇಡ ಮೈನಾ, ನನಗೂ ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಒಳ್ಳೆ ಹುಡುಗಿ ಸಿಕ್ಕ ಕೂಡಲೇ ನಾನು ಕೂಡ ಮದುವೆ ಆಗ್ತೀನಿ. ಆದರೆ ಒಂದು ಕಂಡೀಷನ್. ಏನು ಅಂತಾಳೆ ಮೈನಾ. ಹೆದರ್ಕೊಳ್ಳುವಂಥದ್ದು ಏನಿಲ್ಲ. ಶಿವಾನಿನ ನೋಡಬೇಕು ಅನ್ನಿಸ್ದಾಗೆಲ್ಲ ನೋಡೋಕ್ಕೆ ಅವಕಾಶ ಮಾಡಿಕೊಡು, ಅಷ್ಟೇ ಸಾಕು. ಸರಿ, ತುಂಬ ಹೊತ್ತಾಯಿತು, ಈಗ ಮಾತಾಡಿದ್ದು ಸಾಕು. ಪಾಪುನ ನಾನು ಎತ್ಕೊಳ್ತೀನಿ, ನಿನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಎಂದು ಮಗುವನ್ನು ಮುದ್ದಾಡ್ತಾನೆ. ಮೈನಾ ತಾಯಿಗೆ ಏನೂ ಅರ್ಥ ಆಗದೆ ಇವರನ್ನೇ ನೋಡ್ತಿರ್ತಾರೆ. ಶಿವು ಎಲ್ಲವನ್ನು ಹೇಳಿ ಅರ್ಥ ಮಾಡಿಸ್ತಾನೆ. ಅಷ್ಟರಲ್ಲಿ ಇವನು ಬುಕ್ ಮಾಡಿದ ಕ್ಯಾಬ್ ಬರುತ್ತೆ. ಶಿವಾನಿ ಮತ್ತು ಮೈನಾಳನ್ನು ಭುವನ್ ಮನೆಗೆ ಬಿಡೋಕೆ ಹೋಗ್ತಾನೆ ಶಿವು. ಕಾರು ಭುವನ್ ಮನೆ ಗೇಟ್ ಬಳಿ ರೀಚ್ ಆಗುತ್ತೆ. ಕೆಳಗೆ ಇಳ್ಕೊಳ್ತಾಳೆ ಮೈನಾ. ಶಿವಾನಿ ಶಿವುನ ಕೈ ಹಿಡ್ಕೊಂಡು, ಅಪ್ಪ ನೀನು ಬಾ ಅಂತಾಳೆ. ಮುದ್ದು ಮಗುವಿನ ಬಾಯಲ್ಲಿ ಅಪ್ಪ ಅಂತ ಕಡೇ ಬಾರಿಗೆ ಕೇಳ್ತಿದ್ದೀನಿ ಎಂಬ ದುಃಖ ಶಿವುಗೆ ತುಂಬ ಕಾಡುತ್ತೆ. ಅಪ್ಪ ನಿನ್ನ ಬರ್ತಡೆಗೆ ಬರ್ತಾರೆ ಮಗಳೇ, ನೀನು ಕೇಳಿದ್ಯಲ್ಲ ಸೈಕಲ್ ಬೇಕು ಅಂತ, ಅದನ್ನು ತಗೊಂಡು ಬರ್ತೀನಿ ಎಂದು ಮಗುವಿನ ಹಣೆಗೆ ಮುತ್ತಿಟ್ಟು, ಸುಖವಾಗಿರು ಮೈನಾ, ಪಾಪುನ ಚೆನ್ನಾಗಿ ನೋಡ್ಕೊ, ನಾನಿನ್ನು ಹೊರಡ್ತೀನಿ ಎಂದು ನಗುಮುಗದಿಂದ ಹೋಗಿ ಕಾರಿನಲ್ಲಿ ಕುಳಿತುಕೊಳ್ತಾನೆ. ಮೈನಾ ಕಾರ್ ಹೋಗೋದನ್ನೇ ನೋಡ್ತಾ ಗೇಟ್ ಬಳಿಯೇ ನಿಂತು ಕೈ ಬೀಸ್ತಾ ಇರ್ತಾಳೆ. ಕಾರಿನಲ್ಲಿ ಕುಳಿತುಕೊಂಡ ಶಿವು ದುಃಖವನ್ನು ಇನ್ನೂ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೆ ಜೋರಾಗಿ ಒಮ್ಮೆಲೆ ಅಳ್ತಾನೆ. ಅವನಿಗಿನ್ನೂ ದುಃಖನ ಅಡಗಿಸಿಟ್ಟುಕೊಳ್ಳೋಕ್ಕೆ ಆಗೋದೇ ಇಲ್ಲ. ನನ್ನ ಪ್ರೀತಿ ನಿನಗೆ ಅರ್ಥ ಆಗಲೇ ಇಲ್ವಲ್ಲ ಮೈನಾ, ಬಲವಂತದಿಂದ ಪ್ರೀತಿನ ಪಡ್ಕೊಳ್ಳೋಕ್ಕಾಗಲ್ಲ. ಶಿವಾನಿ, ಪಾಪು ಮಗಳೇ, ಈ ಬಡ ತಂದೆ ಜೊತೆ ಬದುಕೋ ಬದಲು ನಿನ್ನ ನಿಜವಾದ ಅಪ್ಪನ ಜೊತೆ ನೀನು ಸುಖವಾಗಿರ್ತೀಯ. ನೀವಿಬ್ಬರು ಅಲ್ಲೇ ಚೆನ್ನಾಗಿರಿ ಅಂದುಕೊಳ್ತಾನೆ ಶಿವು. ಇಲ್ಲಿಗೆ ಈ ಕತೆ ಮುಗಿದಿದೆ. ಯಾರೆಲ್ಲ ಆ ಕಡೆ ತನಕ ಸ್ಟೋರಿಯನ್ನು ಕೇಳಿದ್ರೆ ನಿಮಗೆ ತುಂಬಾ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.